ಭಾರತದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಬಲೂಚಿಸ್ತಾನ ಗುನ್ನ ಇಡ್ತಾ ಇದೆ. ದಿಢೀರಂತ ಸ್ವತಂತ್ರ ಘೋಷಣೆಯನ್ನ ಮಾಡಿಕೊಂಡಿದೆ ಬಲೂಚಿಸ್ತಾನ. ಅತ್ತ ಕಡೆಯಲ್ಲಿ ಬಲೂಚಿಸ್ತಾನ, ಇತ್ತ ಕಡೆಯಲ್ಲಿ ಭಾರತ. ಎರಡು ಪಾಕಿಸ್ತಾನ ಮಾಡಿಕೊಂಡಿರುವಂತಹ ಎಡವಟ್ಟುಗಳೇ. ಪಾಕಿಸ್ತಾನ ಸುಮ್ಮನಿದ್ದಿದ್ರೆ ಎರಡೂ ಕೂಡ ಆಗ್ತಾ ಇರಲಿಲ್ಲ. ಆದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನ ಬಹಳ ಬೆಸ್ಟ್ ಎಕ್ಸಾಂಪಲ್. ಬಲೂಚಿಸ್ತಾನ ಕೂಡ ಅದೇ ರೀತಿ ಆಗಿದೆ. ಸ್ವತಂತ್ರ ಅನ್ನುವಂತ ರೀತಿಯಲ್ಲಿ ಘೋಷಿಸಿಕೊಂಡಿದೆ ಈಗ ಬಲೂಚಿಸ್ತಾನ. ಅಲ್ಲಿ ಪಾಕಿಸ್ತಾನದ ಧ್ವಜಗಳನ್ನ ಇಳಿಸಿದ್ದಾರೆ, ಬಲೂಚಿಸ್ತಾನದ ಧ್ವಜಗಳನ್ನ ಹಾರಾಡಿಸ್ತಾ ಇದ್ದಾರೆ. ಪಾಕ್ಗೆ ಬಿಸಿ ಮುಟ್ಟಿಸ್ತಾ ಇದೆ ಬಲೂಚಿಸ್ತಾನ. ಕ್ವೆಟ್ಟಾ ಕರಾಚಿ ಹೆದ್ದಾರಿಯನ್ನ ಬಂದ್ ಮಾಡ್ತು ಈ ಬಲೂಚಿಸ್ತಾನ. ಆನಂತರದಲ್ಲಿ ಈಗ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಪಾಕ್ ಧ್ವಜವನ್ನ ಇಳಿಸ್ಬಿಟ್ರು, ಬಲೂಚಿಸ್ತಾನ ಧ್ವಜವನ್ನ ಹಾರಾಡಿಸ್ತಾ ಇದ್ದಾರೆ. ನಾವು ಸ್ವತಂತ್ರರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರು ಘೋಷಣೆ ಮಾಡ್ಕೊಳ್ತಾ ಇರೋದು. ಅಲ್ಲೂ ಕೂಡ ಮೊನ್ನೆ 7 ಜನ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ರು. ರಸ್ತೆ ಬದಿಯಲ್ಲಿ ಬಾಂಬ್ ದಾಳಿಯನ್ನ ಕೂಡ ಮಾಡಲಾಗಿತ್ತು. ಪಾಕ್ ಯೋಧರು ಕೂಡ ಅಲ್ಲಿ ಬಲಿಯಾಗಿದ್ರು. ಬಲೂಚಿ ಬಂಡುಕೋರರು ದಾಳಿಯನ್ನ ಕೂಡ ನಡೆಸಿದ್ರು. ಈ ದಾಳಿ ಮುಂದುವರೆದಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಅಂತಂದ್ರೆ ಇಲ್ಲಿ ಸ್ವತಂತ್ರ ದೇಶವನ್ನಾಗಿ ಅವರೇ ಘೋಷಣೆ ಮಾಡ್ಕೊಂಡಿರೋದು. ದಿಢೀರಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ತಮ್ಮದೇ ರಾಷ್ಟ್ರಗೀತೆ, ತಮ್ಮದೇ ರಾಷ್ಟ್ರ ಧ್ವಜ, ತಮ್ಮದೇ ಮಾರ್ಗಸೂಚಿಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ನಾವು ಪ್ರತ್ಯೇಕ ಅನ್ನುವಂಥ ಐಡೆಂಟಿಟಿಯನ್ನ ಈಗ ಹೇಳ್ಕೊಳ್ತಾ ಇದ್ದಾರೆ. दहशतगर्द 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 वादा बलूच वादा बलूच वादा बलूच वादा बलूच दहशतगर्द 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 दहशतगर्द